ಇವರು ಚುನಾವಣಾ ಬರದಲ್ಲಿ ಮಾತು ಕೊಟ್ಟು ಸಿಕ್ಕಿಬಿದ್ದು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ಕೊಳ್ಳಕ್ಕೆ ಇಷ್ಟ ಬಂದಂತೆ ನಡ್ಕೊಂಡ್ರು. ಆ ರೀತಿ ನಡ್ಕೊಂಡಿದ್ರಿಂದ ತಪ್ಪುಗಳು ಬೇಕಾದಷ್ಟಾಗಿದೆ. ಅದಲ್ಲದೆ ಗ್ಯಾರಂಟಿಗಳು ಕೊಟ್ಟಿದ್ದನ್ನ ಅಧಿಕಾರಿಗಳು ಲೆಕ್ಕ ಕೊಡಬೇಕು, ನೋಡ್ಕೊಳ್ಬೇಕು. ಸರ್ಕಾರ ಅದರ ಜವಾಬ್ದಾರಿಯನ್ನು ತಗೊಳ್ಬೇಕು. ಅದನ್ನು ಬಿಟ್ಟು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಅಂತ ಮಾಡಿ ಖಜಾನೆ ಹಣ ಕೊಟ್ರಲ್ಲ, ಹಂಗಿದ್ಮೇಲೆ ಅವ್ರನ್ನ ಮಾಡಿದ್ದು ಇದೆಲ್ಲ ಇಷ್ಟು ತಪ್ಪುಗಳಾಗಿದೆ ಅಂತಂದ್ರೆ ಅವ್ರು ಮಾಡಿದ್ದೇನೋ? ನಿಮ್ಮ ಹೊಲದಲ್ಲಿ ಕಾಂಗ್ರೆಸ್ ಹೊಲದಲ್ಲಿ ಕಳೆ ಕೀಳಕ ಅವ್ರನ್ನ ನೇಮಕ ಮಾಡಿದ್ರಿ ನೀವು. ಸಂಬಳ ಕೊಟ್ಟು ಕಳೆ ಕೀಳಕ್ ಕಳಿಸಿದ್ರಿ ಅವ್ರನ್ನ. ಏನ್ ನಿಮ್ಗೆ ಇಷ್ಟ ಬಂದಂಗೆ ಈಗಾಗಲೇ ಭಾರತ್ ಜೋಡೋ ಸಮಿತಿಗಳು ಮಾಡಕ್ ಹೊರಟಿದ್ದಾರೆ ಯುವ ಸಂಘಟನೆಗಳು. ಇನ್ನು ಅದಕ್ಕೆ ಬೇರೆ ಸರ್ಕಾರದ ಹಣ ಕೊಡ್ತೀವಿ ಅಂತ ಆಗ್ಲೇ ಹೇಳ್ಕೊಂಡಿದ್ದಾರೆ, 10 ಲಕ್ಷ ಒಂದೊಂದು ಸಂಘಕ್ಕೆ ಅಂತ. ಅಂದ್ರೆ ಖಜಾನೆ ಲೂಟಿ ಮಾಡಕ ಬಂದಿರೋದು ನೀವು. ಖಜಾನೆಗೆ ಕನ್ನ ಹಾಕ್ತಕ್ಕಂಥವ್ರು. ನಾವು ಆವಾಗ ಕೇಳ್ತಿದ್ವಿ, ಅಲ್ಲಿ ಲಂಚ ಹೊಡೆದ್ರು, ಇಲ್ಲಿ ಲಂಚ ಹೊಡೆದ್ರು, ಇದಕ್ಕೆ ಸಿಕ್ಕಾಕೊಂಡ್ರು ಅಂತ. ಈಗ ಕಾಂಗ್ರೆಸ್ ಲಂಚನೇ ಹೊಡೆಯಕ್ಕೆ ಹೋಗ್ತಿಲ್ಲ, ಖಜಾನೆನೇ ತನ್ನ ಖಾತೆಗಳಿಗೆ ಹಾಕೊಳ್ತಾ ಇದೆ ಹಣ ತೆಗೆದು. ವಾಲ್ಮೀಕಿ ನಿಗಮದಲ್ಲಿ ನೇರವಾಗಿ ಹಣ ನುಂಗ್ಲಿಲ್ವಾ? ಈ ರೀತಿ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ತೊಡಗಿದೆ. ಎಲ್ಲದರಲ್ಲೂ ಭ್ರಷ್ಟಾಚಾರ. ಇವರು ಚುನಾವಣಾ ಬರದಲ್ಲಿ ಮಾತು ಕೊಟ್ಟು ಸಿಕ್ಕಿಬಿದ್ದು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ಕೊಳ್ಳಕ್ಕೆ ಇಷ್ಟ ಬಂದಂತೆ ನಡ್ಕೊಂಡ್ರು. ಆ ರೀತಿ ನಡ್ಕೊಂಡಿದ್ರಿಂದ ತಪ್ಪುಗಳು ಬೇಕಾದಷ್ಟಾಗಿದೆ. ಅದಲ್ಲದೆ ಗ್ಯಾರಂಟಿಗಳು ಕೊಟ್ಟಿದ್ದನ್ನ ಅಧಿಕಾರಿಗಳು ಲೆಕ್ಕ ಕೊಡಬೇಕು, ನೋಡ್ಕೊಳ್ಬೇಕು. ಸರ್ಕಾರ ಅದರ ಜವಾಬ್ದಾರಿಯನ್ನು ತಗೊಳ್ಬೇಕು. ಅದನ್ನು ಬಿಟ್ಟು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಅಂತ ಮಾಡಿ ಖಜಾನೆ ಹಣ ಕೊಟ್ರಲ್ಲ, ಹಂಗಿದ್ಮೇಲೆ ಅವ್ರನ್ನ ಮಾಡಿದ್ದು ಇದೆಲ್ಲ ಇಷ್ಟು ತಪ್ಪುಗಳಾಗಿದೆ ಅಂತಂದ್ರೆ ಅವ್ರು ಮಾಡಿದ್ದೇನೋ? ನಿಮ್ಮ ಹೊಲದಲ್ಲಿ ಕಾಂಗ್ರೆಸ್ ಹೊಲದಲ್ಲಿ ಕಳೆ ಕೀಳಕ ಅವ್ರನ್ನ ನೇಮಕ ಮಾಡಿದ್ರಿ ನೀವು. ಸಂಬಳ ಕೊಟ್ಟು ಕಳೆ ಕೀಳಕ್ ಕಳಿಸಿದ್ರಿ ಅವ್ರನ್ನ. ಏನ್ ನಿಮ್ಗೆ ಇಷ್ಟ ಬಂದಂಗೆ ಈಗಾಗಲೇ ಭಾರತ್ ಜೋಡೋ ಸಮಿತಿಗಳು ಮಾಡಕ್ ಹೊರಟಿದ್ದಾರೆ ಯುವ ಸಂಘಟನೆಗಳು. ಇನ್ನು ಅದಕ್ಕೆ ಬೇರೆ ಸರ್ಕಾರದ ಹಣ ಕೊಡ್ತೀವಿ ಅಂತ ಆಗ್ಲೇ ಹೇಳ್ಕೊಂಡಿದ್ದಾರೆ, 10 ಲಕ್ಷ ಒಂದೊಂದು ಸಂಘಕ್ಕೆ ಅಂತ. ಅಂದ್ರೆ ಖಜಾನೆ ಲೂಟಿ ಮಾಡಕ ಬಂದಿರೋದು ನೀವು. ಖಜಾನೆಗೆ ಕನ್ನ ಹಾಕ್ತಕ್ಕಂಥವ್ರು. ನಾವು ಆವಾಗ ಕೇಳ್ತಿದ್ವಿ, ಅಲ್ಲಿ ಲಂಚ ಹೊಡೆದ್ರು, ಇಲ್ಲಿ ಲಂಚ ಹೊಡೆದ್ರು, ಇದಕ್ಕೆ ಸಿಕ್ಕಾಕೊಂಡ್ರು ಅಂತ. ಈಗ ಕಾಂಗ್ರೆಸ್ ಲಂಚನೇ ಹೊಡೆಯಕ್ಕೆ ಹೋಗ್ತಿಲ್ಲ, ಖಜಾನೆನೇ ತನ್ನ ಖಾತೆಗಳಿಗೆ ಹಾಕೊಳ್ತಾ ಇದೆ ಹಣ ತೆಗೆದು. ವಾಲ್ಮೀಕಿ ನಿಗಮದಲ್ಲಿ ನೇರವಾಗಿ ಹಣ ನುಂಗ್ಲಿಲ್ವಾ? ಈ ರೀತಿ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ತೊಡಗಿದೆ. ಎಲ್ಲದರಲ್ಲೂ ಭ್ರಷ್ಟಾಚಾರ.